ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಮಿತ್ರರೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಗೋರ ವೀರಭದ್ರ ಮಹಾ ಉದ್ಧರಣೆ ಅಥವಾ ಮಹಾ ಬೀಜಾಕ್ಷರ ಮಂತ್ರ ಅಥವಾ ಮಹಾ ತಾಯ್ತ ಯಂತ್ರ. ಹಗೋರ ವೀರಭದ್ರ ಮಹಾ ಉದ್ಧರಣೆ ಅಥವಾ ಮಹಾ ಬೀಜಾಕ್ಷರ ಮಂತ್ರ ಅಥವಾ ಮಹಾ ತಾಯ್ತ ಅಥವಾ ಮಹಾಯಂತ್ರ. ಅಘೋರ ವೀರಭದ್ರ ಮಹಾ ಉದ್ಧರಣೆ ಅಥವಾ ಮಹಾ ಬೀಜಾಕ್ಷರ ಮಂತ್ರ ಅಥವಾ ತಾಯ್ತ ಅಥವಾ ಯಂತ್ರ. ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ, ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಯಂತ್ರವನ್ನು ತಾಯ್ತವನ್ನು ಯಾವ ರೀತಿ ಸಿದ್ಧಪಡಿಸೋದು, ಅದರಲ್ಲಿ ನೀವೇ ಮಾಡ್ಕೋಬೋದು. ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದಂತ. ಇದೊಂದು ಮಹಾಮಂತ್ರ. ಇದು ಏತಕ್ಕೆ ಪ್ರಯೋಜನಕ್ಕೆ ಬರುತ್ತೆ ಅಂತ ನೋಡೋಣ ಒಂದು ಸಾರಿ. ಮೊದಲಿಗೆ ಇದು ರೈತರು ಬೆಳೆಗಳು ಬೆಳಿಬೇಕಾದ್ರೆ, ಫಲಕಾರಿ ಆಗಬೇಕಾದ್ರೆ, ಅವರು ಇಟ್ಟಂಥ ಎಲ್ಲ ಬೆಳೆಗಳು ಒಳ್ಳೆಯ ಫಸಲನ್ನು ಕೊಟ್ಟು ಒಳ್ಳೆಯ ರೇಟ್ಗೆ ಸಿಗಬೇಕಾದ್ರೆ ಇದು ಬಹಳ ಬಹಳ ಮುಖ್ಯ. ಈ ಮಂತ್ರ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಇದರಲ್ಲಿ ಹೇಗೆ ಮಾಡಬೇಕಂತ ಹೇಳ್ಕೊಡ್ತೀನಿ. ಇದು ಒಳ್ಳೆಯದು. ಎರಡನೇದು, ಹೆಣ್ಮಕ್ಳು ಅವ್ರಿಗೆ ಮಕ್ಕಳಾಗಲಿಲ್ಲ ಅಂದರೆ, ಸಂತಾನ ಆಗಲಿಲ್ಲ ಅಂದರೆ, ಗಂಡು ಹೆಣ್ಣು ಸಂತಾನಕ್ಕಾಗಿ ಈ ಮಂತ್ರವನ್ನು ಎರಡನೇದಾಗಿ ಉಪಯೋಗಿಸ್ತೀವಿ. ಮೂರನೇದಾಗಿ ವ್ಯಾಪಾರ ಅಥವಾ ಇಲ್ಲೇನೋ ವ್ಯವಹಾರ ಮಾಡುವಾಗ ಅದು ಸರಿಯಾಗಿ ಕೈಗೂಡಲಿಲ್ಲ ಅಂದರೆ, ಲಾಸ್ ಆಗ್ತಾಯಿದೆ ಅಂದರೆ ಈ ಮಂತ್ರ ಅದಕ್ಕೆ ಉಪಯೋಗ ಆಗುತ್ತೆ. ನಷ್ಟಗಳಿಂದ ಕಷ್ಟಗಳಿಂದ ಮುಕ್ತಿಗೊಳಿಸುತ್ತೆ, ಲಾಭವನ್ನು ತಂದುಕೊಡುತ್ತೆ. ಇದು ಮೂರನೇದು. ನಾಲ್ಕನೇದು, ನಾನು ಮೊದಲೇ ಹೇಳಿದ್ದೀನಿ, ಅಘೋರ ವೀರಭದ್ರ ಮಹಾ ಉದ್ಧರಣೆ ಅಥವಾ ಮಹಾಮಂತ್ರ ಅಂತ. ಶತ್ರುಗಳಿಂದ ಮುಕ್ತಿ, ಶತ್ರುಬಾಧೆಯಿಂದ ಮುಕ್ತಿ. ಇದು ನಾಲ್ಕನೇದು. ಹಾಗೆ ಐದನೇದು, ಸಕಲ ರೋಗಗಳಿಂದ ಮುಕ್ತಿ, ನಮಗೆ ರಕ್ಷಣೆ ಎಲ್ಲ ನಡೆಯುತ್ತೆ. ಅಘೋರ ವೀರಭದ್ರ ಮಹಾ ಉದ್ಧರಣೆ ಅಥವಾ ಮಹಾಮಂತ್ರ, ಈ ಯಂತ್ರವು, ಈ ತಾಯ್ತ. ಈ 5 ಹಾಗೆ ಇನ್ನೂ ಅನೇಕ. ಆದರೆ ಈ ಮಂತ್ರ ಯಂತ್ರವನ್ನು ನೀವೇ ಸಿದ್ಧಪಡಿಸ್ಕೋಬೋದು. ಆ ರೀತಿ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಯಾವ ರೀತಿ ನಿಯಮಗಳಿರುತ್ತೆ, ಇದನ್ನು ಹೇಗೆ ಕಲಿಬೇಕು, ಹೇಗೆ ಮಾಡಬೇಕು, ಇದೆಲ್ಲ ನಾನು ವಿವರವಾಗಿ ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋಲ್ಲ ನೀವು ಕೊನೆವರೆಗೂ ನೋಡಿ. ಹಾಗೆ ಭಾಳ ಜಾಗರೂಕರಾಗಿ ಏಕಾಂತವಾಗಿ ಕೂತ್ಕೊಂಡು ಈ ವಿಡಿಯೋ ನೋಡಿ, ಭಾಳ ಶ್ರದ್ಧೆಯಿಂದ. ಓಕೆನಾ? ಮೊದಲಿಗೆ ನಾವು ಈಗಾಗಲೇ ನಾನು ಹೇಳಿದೆ, ಏನೇನು ಕಷ್ಟಗಳಿಂದ ನಾವು ಮುಕ್ತಿ ಹೊಂದ್ಬೋದು ಅಂತ. ಏನೇನು ಕಷ್ಟಗಳಿಂದ ನಾವು ಮುಕ್ತಿ ಹೊಂದ್ಬೋದು ಅಂತ ನಾನು ಹೇಳಿದ್ದೀನಿ. ಈ ಯಂತ್ರವನ್ನು ಬರೀಬೇಕಾದ್ರೆ, ಈ ಮಂತ್ರವನ್ನು ತಾಯ್ತದ ಒಂದು ರೂಪಕ್ಕೆ ತರಬೇಕಾದ್ರೆ, ಯಂತ್ರ ತಾಯ್ತ ಮಾಡ್ತಕ್ಕಂಥ ವ್ಯಕ್ತಿ ಶುದ್ಧನಾಗಿರಬೇಕು, ಮಡಿವಂತನಾಗಿರಬೇಕು. ಅಂದರೆ ಶುದ್ಧನಾಗಿರಬೇಕು. ಇದು ಮೊದಲನೇದು ಪ್ರೊಸೆಸ್. ಅಂದರೆ ಮಾಂಸಾಹಾರ ಸೇವನೆ ಮಾಡಬಾರ್ದು. 48 ದಿನ ಶ್ರದ್ಧೆಯಿಂದ ನಾನು ಹೇಳಿಕೊಟ್ಟ ರೀತಿಯಲ್ಲಿ ಇದೆಲ್ಲ ಮಂತ್ರಗಳನ್ನು, ಬೀಜಾಕ್ಷರ ಮಂತ್ರಗಳನ್ನು ಪಠನೆ ಮಾಡಬೇಕು. ಮೊದಲಿಗೆ ನಾನು ಮಂತ್ರವನ್ನು ನಿಮಗೆ ಕೊಡ್ತೀನಿ. ಬೀಜಾಕ್ಷರ ಮಂತ್ರವನ್ನು ನೋಡ್ಕೊಳ್ಳಿ. ಇದನ್ನು ಹೇಗೆ ನಾವು ಕಾರ್ಯರೂಪಕ್ಕೆ ತರಬೇಕು, ಸಿದ್ಧಿ ಮಾಡ್ಕೋಬೇಕು ಅನ್ನೋದನ್ನು ಆಮೇಲೆ ಹೇಳ್ಕೊಡ್ತೀನಿ. ಮೊದಲು ಮಂತ್ರವನ್ನು ನೋಡಿ. ಬೀಜಾಕ್ಷರ ಮಂತ್ರ ಒಟ್ಟು 9 ಮನೆ ಇದೆ. ಒಂದೊಂದು ಲೈನಲ್ಲಿ 3 ಮನೆ ಇರುತ್ತೆ. ಒಟ್ಟು 9 ಮನೆ, 9 ಬೀಜಾಕ್ಷರ ಇರುತ್ತೆ. ಇದು ನೋಡ್ಕೊಬಿಡಿ ಒಂದು ಸಾರಿ. ನೀವು ಈ ಯಂತ್ರವನ್ನು ನೋಡಿ. ಈ ರೀತಿ 9 ಮನೆ, 9 ಮನೆಯಲ್ಲಿ 9 ಬೀಜಾಕ್ಷರ ಮಂತ್ರಗಳು ಒಂದೇ ಅಕ್ಷರ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ. ಒಂದೇ ಅಕ್ಷರ ಲ್ರೋ 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 ಲ್ರೋ. ಒಟ್ಟು 9 ಮನೆ, 9 ಅಕ್ಷರ, ಒಂದೇ ತೆರನಾದ ಒಂದೇ ಅಕ್ಷರಗಳು. ಇಲ್ಲಿ ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ. ಓಕೆಲ್ಲ? ಈ ರೀತಿ ಯಂತ್ರದಲ್ಲಿ ಬರ್ಕೋಬೇಕು. ಆದರೆ ಈ ಯಂತ್ರದ ಸುತ್ತಲೂ ತಲೆ ಬುರುಡೆಗಳನ್ನು ಇಡಬೇಕು, ಬರಿಬೇಕು.
ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರರ ಅಭಿಮಾನಿಗಳೇ, ನೀವು ನೋಡಿದ್ರಲ್ಲ ಈಗ ಮಂತ್ರವನ್ನು. ಈ ಒಂದು ಮಂತ್ರವಲ್ಲ, ನೀವು ಬೀಜಾಕ್ಷರ ಮಂತ್ರವಲ್ಲ, ಗ್ರಹಣ ಕಾಲ. ಯಾವ ಕಾಲ? ಗ್ರಹಣ ಕಾಲದಲ್ಲಿ, ಗ್ರಹಣ ಕಾಲದಲ್ಲಿ ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ, ಹಾಗೆ ಭಾನುವಾರ, ಮಂಗಳವಾರ, ಶನಿವಾರ ಭಾಳ ಸೂಕ್ತವಾದಂಥ ಕಾಲಮಾನಗಳು. ಈ ಕಾಲದಲ್ಲಿ ಇದೆಲ್ಲ ನೀವು ಪಠಿಸ್ಬೇಕು. ಯಾವ ರೀತಿ? ಗ್ರಹಣ ಕಾಲದಲ್ಲಿ ಎಷ್ಟು ಟೈಮ್ ಗ್ರಹಣ ಪ್ರಾರಂಭ ಆಗುತ್ತೆ, ಎಷ್ಟು ಟೈಮ್ಗೆ ಪ್ರಾರಂಭ ಆಗುತ್ತೆ, ಎಷ್ಟು ಟೈಮ್ಗೆ ಮುಗಿಯುತ್ತೆ, ಆ ಟೈಮ್ನಲ್ಲಿ ಇದನ್ನು ಏಕಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ನೀವು ಹೇಳ್ಕೊಳ್ತಾ ಹೋಗಬೇಕು. ಕನಿಷ್ಠ 1,000 ಬಾರಿ, ಅಂದರೆ 20 ನಿಮಿಷ ಕೂತ್ಕೋಬೇಕು ಅಥವಾ ಅರ್ಧ ಗಂಟೆ ಕೂತ್ಕೋಬೇಕು ಅವತ್ತು ಗ್ರಹಣ ಕಾಲದಲ್ಲಿ. ಅಮಾವಾಸ್ಯೆ ದಿನ ಬೆಳಗ್ಗೆ ಒಂದು ಟೈಮು ಒಂದು 500 ಬಾರಿ ಹೇಳ್ಕೋಬೇಕು, ಅಂದರೆ 10 ನಿಮಿಷ ಕೂರಬೇಕು. ನೀವು ನೋಡ್ಕೊಂಡು ಹೇಳ್ಕೊಳ್ಳಿ, ಬೀಜಾಕ್ಷರ ಮಂತ್ರಗಳನ್ನು ನೋಡ್ಕೊಂಡು ಹೇಳ್ಕೊಳ್ಳಿ. ಎಷ್ಟು ನಿಮಿಷ ಕೂತ್ಕೋಬೇಕು? 10 ನಿಮಿಷ. ಯಾವತ್ತು? ಅಮಾವಾಸ್ಯೆ ದಿನ ಬೆಳಗ್ಗೆ ನೀವೆಲ್ಲ ಫ್ರೆಶ್ ಆಗಿ ಪೇಸ್ಟ್ ಗಿಸ್ಟ್ ಮಾಡಿ, ಮುಖ ತೊಳ್ಕೊಂಡು, ಸ್ನಾನ ಮಾಡಿ, ಮಡಿವಂತನಾಗಿ ಶುಭ್ರವಾದ ವಸ್ತ್ರ ಹಾಕ್ಕೊಂಡು ಕೂತ್ಕೋಬೇಕು. ಎಲ್ಲಿ? ಫೋಟೋ ಮುಂದೆ ಒಂದು ಫೋಟೋ ಇಟ್ಕೋಬೇಕು. ವೀರಭದ್ರ ಸ್ವಾಮಿ, ಶಿವ, ವೀರಭದ್ರ, ಮಹಾಕಾಳಿ ಇವೆರಡೂ ಇಟ್ಕೋಬೇಕು. ನೆನಪಿಟ್ಕೊಳ್ಳಿ, ಮಹಾಕಾಳಿ ಹಾಗೆ ವೀರಭದ್ರ ಸ್ವಾಮಿ ಇಟ್ಕೋಬೇಕು. ಎಷ್ಟು ನಿಮಿಷ? 10 ನಿಮಿಷಕ್ಕೂ ಹೆಚ್ಚಾಗಿ ನೀವು ಜಪಿಸಬೇಕು. ನೋಡ್ಕೊಂಡೆ ಜಪಿಸಿ, ಭಾಳ ಶ್ರದ್ಧೆಯಿಂದ ಏಕಾಂತವಾಗಿ. ಬೆಳಗ್ಗೆ ಒಂದು ಟೈಮ್, ಆನಂತರ ತಿಂಡಿ ಮಾಡಿ ಒಂದು 11 ಗಂಟೆಗೆ ಒಂದು ಟೈಮ್, ಆಮೇಲೆ ಮತ್ತೆ 2 ಗಂಟೆ 3 ಗಂಟೆಗೆ ಒಂದು ಟೈಮ್, ಮತ್ತು ಸಂಜೆ ಒಂದು 5:15 ಒಂದು ಟೈಮ್, ಮತ್ತು ರಾತ್ರಿ ಒಂದು 8 ಗಂಟೆಗೆ ಒಂದು ಟೈಮ್, ಮತ್ತು ಮಲಗಾವಾಗ ಒಂದು ಟೈಮ್, ಆಮೇಲೆ ಮತ್ತೆ ಮಲಗಿದ ಮೇಲೂ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಒಂದು ಟೈಮ್. ಈ ರೀತಿ ಒಂದು 6-7 ಸಾರಿ ಅಮಾವಾಸ್ಯೆ ದಿನ ಮಾಡಬೇಕು. ಹಾಗೆ ಹುಣ್ಣಿಮೆ ದಿನ ಕೂಡ ಮಾಡಬೇಕು. ಓಕೆಲಾ? ಇದರ ಜೊತೆಗೆ ಭಾನುವಾರ, ಮಂಗಳವಾರ, ಶನಿವಾರ ಮಾಡಬೇಕು. ಇಷ್ಟು ನೀವು ಮಾಡಬೇಕು. ಒಟ್ಟಾರೆ ಈ ದಿನಗಳಲ್ಲಿ ಈ ರೀತಿ ಮಾಡ್ಕೋಬೇಕು. ಯಾವುದೋ ಭಾನುವಾರ, ಮಂಗಳವಾರ, ಶನಿವಾರ, ಅಮಾವಾಸ್ಯೆ, ಪೌರ್ಣಮಿ ಆಯ್ತಲ್ಲ, ಇಷ್ಟ ಆಯ್ತಲ್ಲ. ಇದು ಬಿಟ್ಟು 48 ದಿನ ಸತತವಾಗಿ ಒಂದು ಮಂಡಲ ನೀವು ಮಾಡಬೇಕು. 48 ದಿನ ಪ್ರತಿ ಭಾನುವಾರ, ಮಂಗಳವಾರ, ಶನಿವಾರ ನೈವೇದ್ಯ ಇಡಬೇಕು. ಏನು? ಟೊಮಾಟೊ ಬಾತು, ಇಲ್ಲೇನೋ ವೆಜಿಟೇಬಲ್ ಬಾತು, ಚಕ್ಲಿ, ಕೋಡುಬಲೆ ಇತ್ಯಾದಿ. ನಿಂಬೆಹಣ್ಣು ಮರಿಬಾರ್ದು. ನಿಂಬೆಹಣ್ಣು ಹೊರಗಡೆ ಪಂಚಭೂತಗಳಿಗೆ ಅನ್ನ ನೈವೇದ್ಯ ಇಡಬೇಕು. ಎಲ್ಲೋ ಒಂದು ಕಡೆ ಅನ್ನ, ಒಂದು ಬಾಳೆಲೆ ಹಾಕಿ ಅಲ್ಲಿ ಸ್ವಲ್ಪ ಅನ್ನ ಇಟ್ಟು ನಿಂಬೆಹಣ್ಣು ಹಿಳಿ ತೆಗಿಬೇಕು 4 ದಿಕ್ಕುಗಳಿಗೆ. ಅದನ್ನು ಕಟ್ ಮಾಡಿ ಉಲ್ಟಾ ಆಗಬೇಕು. 4 ನಿಂಬೆಹಣ್ಣು 4 ದಿಕ್ಕಿನಲ್ಲಿ. ಗೊತ್ತಾಯ್ತಲ್ಲ? ನಿಮ್ಮ ಮನೆ ಸುತ್ತಲೂ ಆ ರೀತಿ ಮಾಡಬೇಕು. 4 ನಿಂಬೆಹಣ್ಣು ಕಟ್ ಮಾಡಿ ಉಲ್ಟಾ ಆಗಬೇಕು. ಅನ್ನ ಇಡಬೇಕು ಒಂದು ಕಡೆ. ಯಾವ ವಾರ? ಭಾನುವಾರ ಇಲ್ಲ ಮಂಗಳವಾರ ಇಲ್ಲ ಶನಿವಾರ. ವಾರಕ್ಕೆ ಒಂದು ಸಾರಿ ಇಟ್ಟರು ನಡೀತದೆ. ಈ 3 ವಾರದಲ್ಲಿ ಒಂದು ದಿನ ಇಟ್ಟರೆ ವಾರಕ್ಕೆ. ಇದು ಪಂಚಭೂತಗಳಿಗೆ ನೀವು ಪಠನೆ ಮಾಡಬೇಕು. 10 ನಿಮಿಷ ಕೂತ್ಕೊಂಡು ಒಂದು ಸಾರಿಗೆ. ಸರಿಲ್ಲ? ಇದು ಆದಮೇಲೆ 48 ದಿನ ಮುಗಿದ ಮೇಲೆ ಆಮೇಲೆ ಏನು ಬೇಕಿಲ್ಲ. ಸರಿಲ್ಲ? ಆಮೇಲೆ ಏನಿದ್ರು ನೀವು ಅಮಾವಾಸ್ಯೆ, ಗ್ರಹಣ, ಪೌರ್ಣಮಿ 10 ದಿನ ಮಾಡ್ಕೊಳ್ಳಿ. ಒಂದು ದಿನ ಮಾಡ್ಕೊಳ್ಳಿ ಸಾಕು. ಓಕೆನಾ? ಈಗ ಯಂತ್ರ ರೆಡಿ ಮಾಡೋದು ಹೇಗೆ, ತಾಯ್ತ ರೆಡಿ ಮಾಡೋದು ಹೇಗೆ? ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಯಂತ್ರದ ಶೀಟ್ ಸುತ್ತಿರೋ ಸುರುಳಿನೇ ಸಿಗ್ತದೆ. ಅದಾದರೂ ತಗೊಳ್ಳಿ. ಇಲ್ಲ ಆ ಸೀಟ್ ಇರುತ್ತಲ್ಲ, ಪಂಚಲೋಹದ ಸೀಟು, ಅದು 2 ಇಂಚು ತಗೊಳ್ಳಿ. 2 ಇಂಚು ತಗೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು 2 ಇಂಚು ಸೈಜ್ ತಗೊಳ್ಳಿ. ಹಾಗೆ 2 ಇಂಚು ತಾಯ್ತ ತಗೊಳ್ಳಿ. ತಾಯ್ತ ಅಂದರೆ ಖಾಲಿ ತಾಯ್ತ, ಒಂದು ಪೈಪ್ ಇರುತ್ತೆ, ಅದಕ್ಕೆ ಮುಚ್ಚಳ ಇರುತ್ತೆ ಅಷ್ಟೇ. ಖಾಲಿ ತಾಯ್ತ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ತಗೊಳ್ಳಿ, ಸಿಗುತ್ತೆ. ಮಳೆಗೆ ಒಂದು ಮಳೆ ತಗೊಳ್ಳಿ. ಒಳ್ಳೆ ಮಳೆ, ದಬ್ಬಣ ಥರ ಇರುತ್ತೆ ಮಳೆ. ಅದರಲ್ಲಿ ನಾನೇನು ಕೊಟ್ಟಿದ್ದೀನಿ ಬೀಜಾಕ್ಷರ ಮಂತ್ರ ಟೇಬಲ್ಲು, ಅದೆಲ್ಲ ಬರೆಯೋದಕ್ಕೆ ಮೊದಲು ಸ್ಕ್ವೇರ್ ಮಾಡ್ಕೊಳ್ಳಿ. ಸುತ್ತಲೂ ಸ್ಕ್ವೇರ್ ಹಾಕ್ಕೊಳ್ಳಿ. ಸ್ಕ್ವೇರ್ ಬರ್ಕೊಳ್ಳಿ. ಮನೆಗಳು ಮಾಡ್ಕೊಳ್ಳಿ. 9 ಮನೆ ಮಾಡ್ಕೊಳ್ಳಿ. ಆ 9 ಮನೆಯ ಸುತ್ತಲೂ ಮೊದಲು ಏನು ಮಾಡ್ಬೇಕಂದ್ರೆ, ತಲೆ ಇರುತ್ತಲ್ಲ, ನಮ್ಮ ತಲೆ ಬುರುಡೆ, ಕಣ್ಣುಗಳು, ಮೂಗು, ಕಿವಿಗಳು, ಬಾಯಿ ಅಂತ ಈ ಥರ ತಲೆ ಬುರುಡೆಗಳನ್ನು ಸುತ್ತಲೂ ಬರಿಬೇಕು. ನೆನಪಿಟ್ಕೊಳ್ಳಿ.
ಆ ತಗಡು ಇರುತ್ತಲ್ಲ, ತಗಡು 2 ಇಂಚು ತಗಡು ಇರುತ್ತಲ್ಲ, ಅದ್ರ ಸುತ್ತಲೂ ಡಿಸೈನ್ ಮಾಡ್ಬೇಕು. ನೀವು ಹೂಗಳಲ್ಲಿ ಡಿಸೈನ್ ಮಾಡ್ತಾರೆ, ಈ ಲಗ್ನ ಪತ್ರಿಕೆ, ವಿಸಿಟಿಂಗ್ ಕಾರ್ಡು, ಆಮೇಲೆ ಗ್ರೀಟಿಂಗ್ ಕಾರ್ಡು ಇವೆಲ್ಲ ಇರ್ತಾವಲ್ಲಪ್ಪ, ಸುತ್ತಲೂ ರಂಗೋಲಿ ಥರ ಒಂದು ಕಾರ್ಡ್ ಇರುತ್ತೆ, ಯಾವುದೋ ಒಂದು ಕಾರ್ಡ್, ಅದ್ರ ಸುತ್ತಲೂ ಡಿಸೈನ್ ಮಾಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಅದೇ ಥರ ನೀವಿಲ್ಲಿ ಆ ಒಂದು ಯಂತ್ರ ಇರುತ್ತಲ್ಲ, ಆ ಶೀಟ್ ಮೇಲೆ ಸುತ್ತಲೂ ಏನು ಬರೀಬೇಕು? ತಲೆ ಬುರುಡೆಗಳನ್ನು ಬರೀಬೇಕು ಸುತ್ತಲೂ. ಅದಾದಮೇಲೆ ಮಧ್ಯದಲ್ಲಿ ನೀವು 9 ಮನೆ ಹಾಕಿರ್ತೀರ. ಒಂದೊಂದು ಮನೆಯಲ್ಲೂ ನಾನು ಏನು ಬೀಜಾಕ್ಷರ ಕೊಟ್ಟಿದ್ದೀನಿ ಅದನ್ನು ಕ್ರಮಬದ್ಧವಾಗಿ ಬರಿಬೇಕು. ಬರೆಯೋದೇ ನನಗೆ ನೀವು ಸಣ್ಣ ಆಮರ್ ತಗೊಂಡು ಮಳೆನಲ್ಲಿ ಹೊಡಿತಾದರೂ ಅದು ನೋಟೆಡ್ ಆಗುತ್ತೆ, ಹಾಗೆ ಬರಿಬೋದು. ಅಥವಾ ಕೈನಲ್ಲಿ ನಿಧಾನಕ್ಕೆ ಬರಿಬೋದು, ಗೀಚಿ ಬರಿಬೋದು, ತೊಂದರೆ ಇಲ್ಲ. ಓಕೆಲ್ಲ, ಇಷ್ಟು 9 ಮನೆಯಲ್ಲಿ 9 ಬೀಜಾಕ್ಷರ. ಹಗೋರ ಹೀರಭದ್ರ ಮಹಾ ಉದ್ಧರಣೆ ಅಥವಾ ಮಹಾಮಂತ್ರ ಅಥವಾ ಮಹಾಯಂತ್ರ ಸಿದ್ಧವಾಗುತ್ತೆ. ಇದನ್ನು ನೀಟಾಗಿ ಕಸ್ತೂರಿ ಇರುತ್ತಲ್ಲ, ಆ ಕಸ್ತೂರಿನ ಸ್ವಲ್ಪ ಪೈಪಲ್ಲಿ ಹಾಕಬೇಕು. ಆ ಯಂತ್ರ ನೀಟಾಗಿ ಸುತ್ತಬೇಕು, ಸುರುಳಿ ಮಾಡಿ ಈ ತಾಯ್ತದ ಒಳಗಡೆ ಸ್ವಲ್ಪ ಕಸ್ತೂರಿ ಹಾಕಿ ಆಮೇಲೆ ಮುಚ್ಚಳ ಹಾಕಬೇಕು. ಇದಕ್ಕೆ ಕಪ್ಪು ದಾರ ಕಟ್ಟಬೇಕು. ಆದರೆ ಈ ಯಂತ್ರವನ್ನು ಅಮಾವಾಸ್ಯೆ ದಿನ, ಗ್ರಹಣ ದಿನ ನೀವು ಮಾಡಿಟ್ಕೊಬಿಡಿ. ಅವತ್ತು ಈ ಯಂತ್ರಗಳನ್ನು, ಈ ತಾಯ್ತಗಳನ್ನು ಮಾಡಿಟ್ಕೊಬಿಡಿ. ಯಾರಾದರೂ ಬಂದಾಗ ದೇವ್ರ ಮನೇಲಿ ಇಟ್ಟಿರಿ. ಯಾರಾದರೂ ನಿಮ್ಮ ಹತ್ರ ಕಷ್ಟ ಅಂತ ಹೇಳ್ಕೊಂಡು ಬಂದರೆ, ಯಾರಾದರೂ ಮಕ್ಕಳು, ಅವ್ರಿಗೇನಾದರೂ ಬಾಲಗ್ರಹ ಇಲ್ಲೊಂದು ಮತ್ತೊಂದು ಕಷ್ಟಗಳಾಗಿದ್ದರೆ, ರೋಗ ಆಗಿದ್ದರೆ, ಅಥವಾ ಬೇರೆ ದೊಡ್ಡವರು ಅವ್ರಿಗೇನಾದರೂ ಕಷ್ಟಗಳಾಗಿದ್ದರೆ, ಅಥವಾ ಯಾರಿಗೋ ಬೆಳೆ ಆಗ್ತಾಯಿಲ್ಲ, ರೈತರಿಗೆ ಬೆಳೆ ಆಗ್ತಾಯಿಲ್ಲ, ತುಂಬ ನಷ್ಟ ಇದೆ ಅಂದರೆ, ರೈತರಾದರೆ ನೋಡಿ, ರೈತರಿಗಾದರೆ 4 ತಾಯ್ತ ಕೊಡಿ. 4 ತಾಯ್ತ ಕೊಡಬೇಕು. ಒಂದೊಂದು ತಾಯ್ತವನ್ನು ಅವರು ಅಮಾವಾಸ್ಯೆ ದಿನ ಆ ತೋಟದ ಹೊಲದ ಗದ್ದೆಯ ಏನಿದೆ ಅವ್ರದ್ದು ಎಸ್ಟೇಟು, ಅದರ 4 ದಿಕ್ಕಿನಲ್ಲಿ 4 ತಾಯ್ತವನ್ನು ಕಟ್ಟಬೇಕು. ಏನೋ ಒಂದು ಗಿಡಕ್ಕೋ, ಏನೋ ಒಂದು ಕಡ್ಡಿ ಉಣಿಯೋ, ಅಥವಾ ಏನೋ ಒಂದು ಮರಕ್ಕೆ ಕಟ್ಟಬೇಕು. ಅವರು ಎಲ್ಲಿ ಮಾಡಬೇಕು? 4 ದಿಕ್ಕಿನಲ್ಲಿ 4 ತಾಯ್ತ ಕಟ್ಟಬೇಕು. ಯಾರು? ಎಸ್ಟೇಟ್ ಇರೋರು, ಹೊಲ ಗದ್ದೆ ಇರೋರು, ತೋಟ ಇರೋರು. ಆಗ ಅವ್ರಿಗೆ ಬೆಳೆ ಆಗುತ್ತೆ 4 ದಿಕ್ಕಿನಲ್ಲಿ ಕಟ್ಟಿದರೆ. ಓಕೆಲಾ? ಇದು ಒಂದು ತೋಟದವ್ರಾದರೆ. ಆದರೆ ಮಕ್ಕಳಿಲ್ಲದವ್ರು ಬಂದರೆ, ಮಕ್ಕಳಿಲ್ಲದ ಸ್ತ್ರೀಯ ರೆಟ್ಟೆಗೆ ಕಟ್ಟಬೇಕು. ಅದಕ್ಕೆ ಕಪ್ಪು ದಾರ ಹಾಕಿರಬೇಕು. ಯಾವತ್ತು ಕಟ್ಟಬೇಕು? ಅಮಾವಾಸ್ಯೆ ದಿನ ಕಟ್ಟಬೇಕು. ಹೇಳಿದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆಲಾ? ಅಥವಾ ಗ್ರಹಣ ದಿನವೇ ಕಟ್ಟಬೇಕು. ಅದು ಕಟ್ಟೋದಕ್ಕೆ ಮೊದಲು 17 ಬಾರಿ, ಎಷ್ಟು ಬಾರಿ? 17 ಬಾರಿ ಜಪಿಸ್ಬೇಕು. ಮಂತ್ರ ಜಪ ಮಾಡಬೇಕಿದ್ದು ನೀವು 17 ಬಾರಿ ಹಣೆ ಮೇಲೆ ಇಟ್ಕೊಂಡು ಅದನ್ನು ಜಪ ಮಾಡಿ ಅವ್ರಿಗೆ ಕಟ್ಟಬೇಕು. ಇಷ್ಟು ಸಿಸ್ಟಮ್ ಇದೆ. ನೀವು ಇದು ಕಟ್ಟಂಥವ್ರು ಮಾಡೋಂಥವ್ರು ಭಾಳ ಶುದ್ಧವಾಗಿರಬೇಕು. ಇದು ಗೊತ್ತಾಯ್ತಲ್ಲ? ಈ ಅಘೋರ ವೀರಭದ್ರ ಮಹಾ ಉದ್ಧರಣೆ ಅಥವಾ ಮಹಾಮಂತ್ರ, ಮಹಾತಾಯ್ತ, ಇದರ ಬಗ್ಗೆ ವಿವರಣೆ ಇಷ್ಟು. ಓಕೆಲ್ಲ? ನೀವು ಪ್ರಯತ್ನ ಪಡಿ, ಸಾಧನೆ ಮಾಡಿ, ನೀವು ಒಳ್ಳೆಯದಾಗಲಿ. ಓಕೆಲ್ಲ? ಪ್ರಯತ್ನ ಪಡಿ. ಆದರೆ ಇದಕ್ಕೆ ಭಾಳ ನಿಷ್ಠೆ ಇರಬೇಕು. ಹೇಳಿದಿಲ್ಲ, ನೆನ್ಪಿಟ್ಕೊಳ್ಳಿ. ತಾಯ್ತ ಮಾಡೋರು, ತಾಯ್ತ ಮಾಡ್ತಕ್ಕಂಥ ಯಾರು ಗುರುಗಳು ಸಿದ್ಧಪುರುಷರು, ಅವರು ಭಾಳ ಎಚ್ಚರಿಕೆಯಿಂದ ಇದನ್ನು ಮಾಡಬೇಕು. ಶುದ್ಧವಾಗಿರಬೇಕು. ಮನಸ್ಸು, ಬುದ್ಧಿ, ಭಾವನೆಗಳು ಶುದ್ಧವಾಗಿರಬೇಕು. ನೀವು ಯಾರಿಗೆ ಈ ತಾಯ್ತಗಳನ್ನು ಕೊಡಿ. ತಾಯ್ತದ ದುಡ್ಡು ಎಷ್ಟಿದೆ, ತಾಯ್ತದ ಖರ್ಚು ಎಷ್ಟಿದೆ? ಹಬ್ಬ ಅಂದರೆ 100 ರೂಪಾಯಿ 200 ರೂಪಾಯಿ ಆಗುತ್ತೆ ಅಷ್ಟೇ. ಅದು ತಾಯ್ತ ಮಾಡೋಕ್ಕೆಲ್ಲ ಅಲ್ವಾ? ಒಂದು ವೇಳೆ ಬೇರೆ ಕಡೆ ಅವರಿದ್ದರೆ ಆನ್ಲೈನಲ್ಲಿ ಕಳಿಸ್ಬೋದು, ನೀವು ಕೊರಿಯರಲ್ಲಿ ಕಳಿಸ್ಬೋದು ಅಲ್ವಾ? ಬರೀ 100-200 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಅದಕ್ಕೆ, ನೀವು ತಂದು ಮಾಡಲಿಕ್ಕೆ. ಅದಕ್ಕೆ ಮೇಲೆ ಅವರು ಎಷ್ಟು ಕೊಟ್ಟರೆ ಅಷ್ಟು ಕೊಡಲಿ, ಅಷ್ಟೇ ತಗೊಳ್ಳಿ. ಇಷ್ಟೇ ಕೊಡಬೇಕು, ಇಷ್ಟೇ ರೇಟು ಅಂತ ಫಿಕ್ಸ್ ಮಾಡಬೇಡಿ. ಕಮರ್ಷಿಯಲ್ ಬೇಡ. ಯಾವಾಗಲೂ ಸಮಾಜ ಸೇವೆ, ಜಗತ್ತಿನ ಕಲ್ಯಾಣ ಮುಖ್ಯ. ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಅವ್ರು ಎಷ್ಟು ಕೊಟ್ಟರೆ ಅಷ್ಟು ಕೊಡಲಿ, ತಗೊಳ್ಳಿ. ಬಡವರು ಇರ್ತಾರೆ, ಕೊಡೋರು ಇರ್ತಾರೆ, ಕೊಡೋಕ್ಕಾಗ್ದವ್ರು ಇರ್ತಾರೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಒಳ್ಳೆಯದಾಗಲಿ. ರೋಗ ಇರೋರಿಗೆ ಈ ತಾಯ್ತ ಕಟ್ಟಿ, ಕಪ್ಪು ದಾರ ಇರಬೇಕು. ಹಾಗೆ ಮಕ್ಕಳಿಲ್ದವ್ರಿಗೆ ಕಟ್ಟಿ, ಹಾಗೆ ಬೆಳೆಗಳಾಗದಿದ್ರೆ ಕಟ್ಟಿ, ಹಾಗೆ ಮನೆ ಅಭಿವೃದ್ಧಿ ಆಗಬೇಕಂದ್ರೆ ತಮ್ಮ ಮನೆಯಲ್ಲಿ ಬಾಗಿಲ ಮೇಲೆ ಕಟ್ಬೋದು ಯಂತ್ರವನ್ನು. ಗೊತ್ತಾಯ್ತಲ್ಲ? ಸ್ಕ್ವೇರ್ ಆಗಿರೋ ಯಂತ್ರವನ್ನು ಚಿಕ್ಕದಾಗಿ ಫ್ರೇಮ್ ಮಾಡಿ ಕಟ್ಬೋದು. ತಾಯ್ತ ಬೇಕಾಗಿಲ್ಲ ಮನೆಯಲ್ಲಿ, ಯಂತ್ರ ಫೋಟೋ ಥರ, ಗೊತ್ತಲ್ಲ? ಫೋಟೋ ಥರ ನೋಡಿರ್ತೀರಲ್ಲ, ಆ ರೀತಿ. ಓಕೆ. ಅಘೋರ ವೀರಭದ್ರ ಮಹಾ ಉದ್ಧರಣೆ ಅಥವಾ ಮಹಾಮಂತ್ರದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಹಿಂದಿನ ಭಾಗಗಳು ನೋಡಿ. ನಾನು ಹಿಂದೆ ನಿಮಗೆ
ಸಂಕಲ್ಪ ಕಾರ್ಯಕ್ಕೆ ಯಂತ್ರ ತಾಯ್ತದ ಬಗ್ಗೆ ಮಾಡಿದ್ದೀರಿ ವಿಡಿಯೋ, ಅದು ಮೊದಲನೇ ಭಾಗ ಇರುತ್ತೆ. ಅನಂತರ ಸರಸ್ವತಿ ಮಂತ್ರ ಇರುತ್ತೆ, ಗೊತ್ತಾಯ್ತಲ್ಲ, ಅವೆಲ್ಲ ನೋಡಿ. ಹಾಗೆ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಮಂತ್ರ ಇರುತ್ತೆ, ಅದು ನೋಡಿ, ಗೊತ್ತಾಯ್ತಲ್ಲ. ಈಗ ಇದು ಅಘೋರ ಹಿರಭದ್ರ ಉದ್ಧಾರಣೆ ಅಥವಾ ಮಹಾಮಂತ್ರದ ಬಗ್ಗೆ ನಾನು ಈಗ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಸಾಧ್ಯವಾದರೆ ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾರೆ ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.